ನಮಸ್ಕಾರ ದರ್ಶಕರೇ, ನಾನು ನಿಮ್ಮ ಪ್ರೀತಿಯ ಮೊಹಮ್ಮದ್ ಇಸ್ಮಾಯಿಲ್. ಸಾಹೇಬಣ್ಣ ಸಾರಥಿ ಹಳ್ಳಿಕಟ್ಟಿ ಹಾಗೂ ಭೀಮಣ್ಣ ಸಾರಥಿ ಹಳ್ಳಿಕಟ್ಟಿ ಇವರ ವತಿಯಿಂದ ಶಾಪುರ್ ನಗರದಲ್ಲಿ ಕಾರ ಹುಣ್ಣಿಮೆ ಹಬ್ಬದ ಭರ್ಜರಿ ಸಮಾರಂಭ. ಕಾರ ಹುಣ್ಣಿಮೆ ಹಬ್ಬ ಅಥವಾ ಕಾರ ಹುಣ್ಣಿಮೆ ಅಂದರೆ ಎತ್ತುಗಳನ್ನು ಅಲಂಕರಿಸುವುದು ಪದ್ಧತಿ. ಈ ಎತ್ತುಗಳನ್ನು ಸಂಗ್ರಹಿಸಿ ದೇವರೆಂದು ಪೂಜಿಸುವ ಸಂದರ್ಭ. ಹಬ್ಬದ ದಿನದಲ್ಲಿ ಮನೆಯಲ್ಲಿ ಹೊಲ ಮೊದಲಾದ ಕೆಲಸಗಳನ್ನು ಮುಗಿಸಿ ಆಚರಿಸುತ್ತದೆ. ದೇವರ ಆಶೀರ್ವಾದ ಪಡೆಯಲು ಎತ್ತುಗಳನ್ನು ಒಂದಾಗಿ ಸೇರಿಸಿ ಅದನ್ನು ಪೂರೈಸುವುದು. ಹಬ್ಬದ ಸಂದರ್ಭದಲ್ಲಿ ಪರಿವಾರದ ಸದಸ್ಯರೊಂದಿಗೆ ಸಂಪ್ರೀತಿಯನ್ನು ಹೊಂದುವುದಕ್ಕೆ ಅವಕಾಶ ನೀಡುವ ಒಂದು ಸಂದರ್ಭ. ಕಾರ ಹುಣ್ಣಿಮೆ ಹಬ್ಬದ ಸಂದರ್ಭದಲ್ಲಿ ದೇವರ ಹಾಗೂ ದೇವತೆಗಳ ಆರಾಧನೆ ಮಾಡಲಾಗಿದೆ. ಈ ರೀತಿಯ ಎತ್ತುಗಳನ್ನು ಅಲಂಕರಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರೆಸುವುದರ ಮೂಲಕ ಕಾರ ಹುಣ್ಣಿಮೆ ಹಬ್ಬವನ್ನು ಆಚರಿಸಲಾಗಿದೆ. ಈ ಹಬ್ಬವನ್ನು ಎಲ್ಲ ಸಮಾಜದವರು ಏಕೋ ಮನೋಭಾವನೆಯಿಂದ ಆಚರಿಸಿದ್ದಾರೆ. ಬನ್ನಿ ನೋಡೋಣ ಈ ವಿಡಿಯೋ ಶಾರ್ಟ್ ಆಗಿ. ಪದ್ಧತಿಯಿಂದ ಎತ್ತು ಮೆರವಣಿಗೆ ಬಂದದ್ರಿ. ಇದು ದಿಗ್ಗಕ್ಷಿಂದ ಕೋರಕ್ಷಿತ ಮೆರ್ಸಿ ನಮ್ಮ ಮೆಂಡಗರಿಸಿ ಅಂತ ಮೆರೆಸ್ತೀವ್ರಿ. ಯಾಕಂದ್ರೆ ಹಿರಿಯ ಪದ್ಧತಿಯಿಂದ ಬಂದದ. ಈಗ ಅದೇ ನಡ್ಕೊಂತ ಹೊಂಟಿವಿ. ಈಗಾದ್ರೆ ಅದೇ ಇಡ್ತೀವ್ರಿ. ಈಗ ಹಿರಿಯರ್ ಕಾಲದಿಂದ ಬಂದ್ರಿ, ಸುಮಾರು ವರ್ಷದಿಂದ ಅದು ಈಗಂತ್ರಲ್ಲ, ಬಾವುಕಾಲಿಂದ ಬಂದದ್ದಾದ್ರಿ. ಅದು ದಿಗ್ಗಕ್ಷಿಂದ ಕನಕೋರಕ್ಷಿಂದ ಹಿಂಗ್ ಹೊಳ್ತಾರೆ. ಅದು ಎಂಡಗರಕ್ಷಿ ಅಂತೇಳಿ ಹಿಂಗ್ ಹೊರ್ತಾರೆ. ಹಾ ಓರಿ, ನಮ್ಮ ಹೆಸರು ಹನುಮಂತ ಅಂತ್ರಿ. ಹಾ, ಪ್ರತಿ ವರ್ಷ ಕಾರುಣ್ಯ ಹಬ್ಬದ ಸಲುವಾಗಿ ಮೊದಲಿನಿಂದ ಹಿರಿಯರ ಕಾಲದಿಂದಲೂ ಇಲ್ಲಿ ಎತ್ತಿನ ಆಚರಣೆಯನ್ನು ಭರ್ಜರಿ ಮೆರವಣಿಗೆಯಾಗಿ ಒಂದು ಕಾರ್ಯಕ್ರಮವಾಗಿ ಇಲ್ಲಿ ನಾವು ಆಚರಿಸ್ತೀವಿ. ನಮಗೆ ಈ ಎತ್ತುಗಳು ತಂದು 8 ತಿಂಗಳಾಯ್ತು. ಕಾರುಣ್ಯ ಹಬ್ಬದ ಸಲುವಾಗಿ ನಾವು ತಂದಿದ್ದೀವಿ. ಅದಕ್ಕೆ ಆಚರಣೆ ಸಂಭ್ರಮದಲ್ಲಿ ನಾವು ಮೆರೆಸಬೇಕೆಂಬುದು ಕಾಯಸ ಭಾಳ ಆಗಿತ್ತು. ಈಗ ನಾವು ಎತ್ತು ಮೆರೆಸಕತ್ತೀವಿ. ಕೋಳೂರು ಇದು ದಿಗ್ಗಿ ಬೇಸ್ನಿಂದ ಗುತ್ತಿಪೇಟ್ ಗಂಗಾನಗರ ಕಾಳಂಕಟ್ಟಿವರೆಗೆ ಮೆರೆಸ್ತೀವಿ. ಇದು ಹಿರಿಯರ ಕಾಲದಿಂದಲೂ ಬಂದಿರತಕ್ಕಂಥ ಸಂಭ್ರಮ ಆಚರಣೆ ಅಂತ ಹೇಳ್ಬೋದು. ಅದ್ದೂರಿಯಾಗಿ ಮೆರವಣಿಗೆ ಜರಗಲಿದೆ ಅಂತ ಹೇಳ್ತೀವಿ ಅಷ್ಟೇ. ನಮ್ಮ ಹೆಸರು ಭೀಮರೆಡ್ಡಿ.